ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಅವರ ಅಮ್ಮ ಬರ್ತಾಯಿದ್ರು ನಮ್ಮ ಮನೆಗೆ, ಹಂಗಾಗಿ ಇನ್ನು ಹುಡುಗರು ಕೂಡ ಇದ್ವಲ್ಲ, ಅವರೆಲ್ಲರೂ ಸಹಿತ ಬಿರಿಯಾನಿ ಚಿಕನ್ ಚಾಪ್ಸು ತಿನ್ನಬೇಕು ಅಂತ ಹೇಳಿದ್ರು. ಹಂಗಾಗಿ ಇನ್ನು ಅವರು ಕೂಡ ಬರ್ತಾರಲ್ಲ, ಒಟ್ಟಿಗೆ ಮಾಡ್ಕೊಂಬಿಡೋಣ ಅಂತೇಳಿ ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇದ್ರದ್ದು ರೆಸಿಪಿ ಏನು ನಾನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ, ನಂಗೆ ತುಂಬ ಹುಷಾರಿರಲಿಲ್ಲ. ಹಂಗಾಗಿ ಸ್ವಲ್ಪ ಶಿವನೇ ಅಡುಗೆ ಮಾಡ್ತೀನಿ ಅಂತ ಅಂದರು. ಹಂಗಾಗಿ ಎಲ್ಲ ಹೆಚ್ಕೊಟ್ಬಿಟ್ಟು ಇನ್ನು ಯಶು ಕೂಡ ಯಾಕೋ ತುಂಬಾ ರಚ್ಚೆ ಇಟ್ಕೊಂಡ್ಬಿಟ್ಟಿದ್ದಾಳೆ, ಹುಷಾರಿರ್ಲಿಲ್ವಲ್ಲ. ಹಂಗಾಗಿ ಅದಕ್ಕೇ ಶಿವು ನಾನೇ ಅಡುಗೆ ಮಾಡ್ತೀನಿ, ನೀನು ಹೋಗಿ ಯಶುನ ಮಲಗಿಸು ಅಂದರು. ಹಂಗಾಗಿ ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ಇನ್ನು ಶಿವನೇ ಚಿಕನ್ ಚಾಪ್ಸು ಬಿರಿಯಾನಿ ಕೂಡ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು. ಇದೇ ಫಸ್ಟ್ ಟೈಮು ನಾನು ಟೇಸ್ಟ್ ಮಾಡ್ತಾ ಇರೋದು, ಸಖತ್ತಾಗಿ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನನ್ನ ತಮ್ಮವ್ರನ್ನೂ ಕೂಡ ಕರೆದಿದ್ದೆ ನೈಟು, ಅವರು ಸಹಿತ ಊಟ ಮಾಡ್ಕೊಂಬಿಟ್ಟು, ಗಗನ್ ಕೂಡ ಹಾಸ್ಟೆಲ್ಗೆ ಹೋಗ್ತಿದ್ನಲ್ಲ, ಹಂಗಾಗಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು, ಇನ್ನು ಹುಡುಗರನ್ನೂ ಸಹಿತ ಅವತ್ತೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಇಲ್ಲ ಬೆಳಗ್ಗೆ ಕಳಿಸ್ತೀನಿ, ಇವತ್ತು ಬೇಡ, ಅವ್ರಿಗೆ ಇಡ್ಲಿ ಬೇಕಂತ ಹೇಳಿದರು. ಹಂಗಾಗಿ ಬೆಳಗ್ಗೆಗೆ ಇಡ್ಲಿ ಮಾಡೋಣ ಅಂತೇಳಿ ನೈಟು ರುಬ್ಬಿಟ್ಟಿದ್ದೆ. ಹಂಗಾಗಿ ಅವ್ರನ್ನ ಕಳಿಸ್ಲಿಲ್ಲ, ಇಲ್ಲೇ ಇಟ್ಕೊಂಡೆ. ಇನ್ನು ನನ್ನ ತಮ್ಮನ ಹೆಂಡ್ತಿ ಊಟ ಮಾಡಿಕೊಂಡು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಇದು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಮತ್ತೇ. ಇನ್ನು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡಿಬಿಡೋಣ ಅಂತೇಳಿ ತೊಗೊಂಡೆ. ಇನ್ನು ಹುಡುಗರುಗಳು ನನಗೆ ಇಡ್ಲಿ ಮಧ್ಯಾಹ್ನಕ್ಕೆ ತಿಂತೀವಿ, ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಡು ಅಂತ ಹೇಳಿದ್ರು. ಉಪ್ಪಿಟ್ಟು ಬೇಡ, ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಮೊನ್ನೆ ಊರಿಗೆ ಹೋದಾಗ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಮಾವಿನಕಾಯಿ ತೊಗೊಂಬಂದಿದ್ವಿ. ಹಾಗಾಗಿ ಕರಿಬೇವು ಸೊಪ್ಪೆಲ್ಲ ಬಿಡಿಸಿಟ್ಕೊಂಬಿಡೋಣ ಅಂತೇಳಿ ಬಿಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಡ್ತೀನಿ ಇವಾಗ, ಅವ್ರಿಗೆ ತಿಂತೀನಿ ಅಂತ ಹೇಳಿದ್ರು. ಹಂಗಾಗಿ ಇನ್ನು ನನ್ನ ತಮ್ಮನ ಮಗಳು ತುಂಬಾ ಹೆಲ್ಪ್ ಮಾಡ್ತಾಳೆ ನನಗೆ ಕೆಲಸದ ವಿಷಯದಲ್ಲಿ. ದೊಡ್ಡವಳು, ಸಣ್ಣವಳು ಇನ್ನೂ ಚಿಕ್ಕವಳು, ಅವಳಿಗೆ ಅಷ್ಟೊಂದು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಸಣ್ಣ ಪುಟ್ಟದ್ದು ಎಲ್ಲ ಮಾಡಿಕೊಡ್ತಾಳೆ ದೊಡ್ಡವಳು. ನನಗೆ ಯಶು ಇಟ್ಕೊಂಡು ಬೇಗ ಬೇಗ ಕೆಲಸ ಮಾಡಲಿಕ್ಕೆ ಆಗೋದಿಲ್ವಲ್ಲ, ತುಂಬ ಹೆಲ್ಪ್ ಆಗುತ್ತೆ ಮನೇಲಿ. ಅದಕ್ಕೇ ಹೆಣ್ಮಕ್ಳು ಇರಬೇಕು ಅಂತ ಅನ್ನೋದು. ಇನ್ನು ನನಗೂ ಕೂಡ ಒಬ್ಬಳು ಹೆಣ್ಮಗಳು ಹುಟ್ಟಿದ್ದಾಳೆ, ಹಂಗಾಗಿ ನನಗೂ ತುಂಬಾ ಖುಷಿ ಇದೆ. ಕೆಲಸ ಮಾಡಲಿಕ್ಕೆ ಹೆಣ್ಮಕ್ಳು ಬೇಕು ಅಂತ ಹೇಳೋದಿಲ್ಲ, ಹೆಣ್ಮಕ್ಳು ಮನೆಯ ದೀಪ ಅಂತ ದೊಡ್ಡವರು ಮೊದಲಿಂದನೂ ಹೇಳ್ತಾರೆ. ಇನ್ನು ನನಗೆ ಗಗನ್ ಒಬ್ಬನೇ ಇದ್ದಿದ್ದು, ಇನ್ನು ಯಶು ಹುಟ್ಟಿರೋದು ನನಗೆ ತುಂಬಾ ಖುಷಿ. ಅದರೊಳಗೂ ಹೆಣ್ಪಾಪುನೇ ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೆ. ಹಂಗಾಗಿ ಯಶುನೂ ನನಗೆ ಹೆಣ್ಮಗಾಗಿ ಹುಟ್ಟಿರೋದೇ ಒಂದು ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ಕೆಲವೊಂದು ಜನಗಳ ಮನೇಲಿ ಹೆಣ್ಮಗು ಹುಟ್ಟಿದೆ ಅಂತ ಅಂದರೆ ಏನೋ ಒಂಥರ ಅವ್ರಿಗೆ ಬೇಜವಾಬ್ದಾರಿ. ನಮಗೆ ಆ ಥರ ಏನಿಲ್ಲ, ನಮ್ಮ ಮಕ್ಕಳು ನಮಗೆ ಯಾವತ್ತಿದ್ರೂ ಪ್ರೀತಿನೇ. ನಾನು ಎಲ್ಲ ಹೆಣ್ಮಕ್ಳನ್ನೂ ತುಂಬಾ ಇಷ್ಟಪಡ್ತೀನಿ. ನನ್ನ ತಮ್ಮನ ಮಕ್ಕಳಾಗಲಿ, ನನ್ನ ತಂಗಿ ಮಕ್ಕಳಾಗಲಿ, ನಮ್ಮ ಅಕ್ಕನ ಮಕ್ಕಳಾಗಲಿ, ಎಲ್ಲರೂ ನಂಗೆ ತುಂಬಾ ಇಷ್ಟ. ನನಗೆ ಹೆಣ್ಮಕ್ಳು ಅಂದ್ರೇ ತುಂಬ ಇಷ್ಟ ಗಂಡು ಮಕ್ಳಿಗಿಂತ. ಹಂಗೆ ಅಂದ್ಬಿಟ್ಟು ಗಗನ್ ಇಷ್ಟ ಇಲ್ಲ ಅಂತ ಏನಿಲ್ಲ, ಅಂದರೆ ನನಗೆ ಹೆಣ್ಮಕ್ಳು ಒಂದು ಸ್ವಲ್ಪ ಗಂಡು ಮಕ್ಳಿಗಿಂತ ಜಾಸ್ತಿ ಇಷ್ಟ ಆಗುತ್ತೆ. ಇನ್ನು ಯಶು ಕೂಡ ಆಟ ಆಡಿಕೊಂಡು ಅವ್ರ ಜೊತೆ, ಅವಳು ಸಹಿತ ಕರಿಬೇವಿನ ಸೊಪ್ಪು ಬಿಡಿಸ್ತಿದ್ದಾಳೆ. ಇದು ನಮ್ಮ ಗಿಡದ್ದೇನೆ, ಊರಲ್ಲಿ ಬೆಳೆದಿರೋದು, ತುಂಬಾ ಚೆನ್ನಾಗಿತ್ತು ಗಿಡ ಅಂತ ಹೇಳ್ಬಿಟ್ಟು ಅಮ್ಮ ತೊಗೊಂಬಂದಿದ್ರು. ಇವಾಗ ಇನ್ನೂ ಫ್ರೆಶ್ ಆಗಿತ್ತಲ್ವ, ಹಂಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಬಿಡಿಸಿಟ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿದ್ದಾಗಲೇ ಮಾಡಿದ್ರೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಆ ಪರಿಮಳನೂ ಹಂಗೆ ಇರುತ್ತಲ್ಲ. ಹಂಗಾಗಿ ಇನ್ನು ಯಶು ಕೂಡ ಕರಿಬೇವಿನ ಸೊಪ್ಪು ಅದ್ರ ಕಡ್ಡಿ ಎಲ್ಲ ತಿಂತಾ ಇದ್ದಾಳೆ. ಅದ್ರ ರಸ ಕುಡಿದ್ರೆ ಒಳ್ಳೇದಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ, ಏನೂ ಕಿತ್ತಿಕ್ಕಕ್ಕೆ ಹೋಗಿಲ್ಲ. ಅದರಲ್ಲೇನು ಮಣ್ಣಿಲ್ವಲ್ಲ, ಗಿಡದಿಂದ ಕಿತ್ಕೊಂಡಿರೋದಲ್ವ, ಹಂಗಾಗಿ ಕೊಟ್ಟಿದ್ದೀನಿ. ಇನ್ನು ಯಶುಗೆ ಫ್ರಿಜ್ಜು ತೆಗೆದುಬಿಟ್ರೆ ಸಾಕು, ಹೋಗಿ ಅದರೊಳಗಡೆ ಕುತ್ಕೊಂಡ್ಬಿಡ್ತಾಳೆ. ಅವಳಿಗೆ ಫ್ರಿಜ್ಜು ಗಾಳಿ ಬರುತ್ತಲ್ಲ, ಅದು ತಣ್ಣಗಾಗುತ್ತಲ್ಲ, ಅದಕ್ಕೆ ಅಲ್ಲೇ ಓಡೋಗ್ಬಿಡ್ತಾಳೆ. ಇನ್ನು ನಾವು ಕೂಡ ಟಿಫನ್ನು ಮಾಡಿಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟಿಫನ್ ಮುಗಿಸ್ಕೊತಾ ಇದ್ದೀವಿ. ಇನ್ನು ಗಗನು ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿದ್ದ, ಹಂಗಾಗಿ ಅವನು ಚಿತ್ರಾನ್ನ ತಿನ್ನೋದಿಲ್ಲ, ಉಪ್ಪಿಟ್ಟು ತಿನ್ನೋದಿಲ್ಲ. ಅವನು ಈ ತರಕಾರಿ ಮತ್ತು ಈರುಳ್ಳಿ, ಈ ಥರ ಟೊಮೊಟೊ ಎಲ್ಲ ಎತ್ತಿಟ್ಬಿಡ್ತಾನೆ, ಕರಿಬೇವು ಸೊಪ್ಪು ಎಲ್ಲನೂ. ಹಂಗಾಗಿ ಅವನಿಗೆ ಸ್ವಲ್ಪ ಕ್ಯಾಲ್ಸಿಯಮು ಸಹಿತ ಕಡಿಮೆ ಇದೆ ಅವನಿಗೆ. ಇವಾಗ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾನಲ್ವಾ, ಬೇಳೆ ಸಾರು ಅನ್ನ ಅವನಿಗೆ ತುಂಬಾ ಸೊಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೇಲಿದ್ರೂ ವಾರದಲ್ಲಿ 2 ದಿನ ಬೇಳೆ ಸಾಂಬಾರು ಮಾಡಿಕೊಡು ಅಂತ ಹೇಳ್ತಾನೆ. ಅವ್ನು ತರಕಾರಿನೂ ಸಹಿತ ತಿನ್ನೋದಿಲ್ಲ, ಹಂಗಾಗಿ ಬೇಳೆ ಸಾಂಬಾರಲ್ಲಿ ಯಾವುದೇ ಥರ ತರಕಾರಿ ಇರೋದಿಲ್ವಲ್ಲ, ಹಂಗಾಗಿ ಆ ಥರ ಕೇಳ್ತಾನೆ. ಇನ್ನು ಸಿದ್ಧಗಂಗಾದಲ್ಲಿ ಅದೇ ಥರನೇ ಸಾಂಬಾರು ಅನ್ನ ಇರುತ್ತಲ್ವ, ಅವನಿಗೆ ಸೆಟ್ ಆಗ್ಬೋದು. ನೋಡೋಣ ಯಾವ ಥರ ಕಂಪ್ಲೇಂಟ್ ಮಾಡ್ತಾನೆ ಅಲ್ಲಿ ಹೋದ್ಮೇಲೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಕೂಡ ಟಿಫನ್ ಮುಗಿಸ್ಕೊಂಡು ಇನ್ನು ಮೇಲ್ಗಡೆ ಸ್ವಲ್ಪ ರಾಗಿ, ಅಕ್ಕಿ, ಉದ್ದಿನ ಬೇಳೆ, ಸ್ವಲ್ಪ ಮೆಂತ್ಯ ಎಲ್ಲ ಒಣಗಾಕಿದ್ದೆ. ಮೆಂತ್ಯದ ಹಿಟ್ಟು ಬೇರೆ ಖಾಲಿಯಾಗಿತ್ತು, ಹಂಗಾಗಿ. ಇನ್ನು ನಾನು ರೊಟ್ಟಿಗೆ, ನಮ್ಮ ಕಡೆ ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತೀವಿ, ನಮ್ಮ ಮನೇಲೂ ಕೂಡ ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತೀವಿ.
ಇನ್ನು ರೊಟ್ಟಿಗೆ ಅಕ್ಕಿನ ನಾನು ನೀಟಾಗಿ ತೊಳೆದ್ಬಿಟ್ಟು ಒಣಗಾಕ್ತೀನಿ. ತೊಳೆದು ಒಣಗಾಕಾದ್ಮೇಲೂ ಸಹಿತ ಮತ್ತೆ ಒಂದು ಸರಿ ಕ್ಲೀನ್ ಮಾಡ್ಕೋತೀನಿ, ಧೂಳೇನಾದರೂ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಮೆಂತ್ಯದ ಹಿಟ್ಟು ಬೇರೆ ಖಾಲಿಯಾಗಿತ್ತು, ಹಂಗಾಗಿ ಅದನ್ನು ಸಹಿತ ಇವತ್ತೇ ಮಾಡಿಸ್ಕೊಂಬಿಡೋಣ ಅಂತೇಳಿ ಅದನ್ನು ಸಹಿತ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನೇನು ತೊಳೆದ್ಬಿಟ್ಟು ಒಣಗಾಕಿರಲಿಲ್ಲ, ಜಸ್ಟ್ ಹಂಗೆ ಒಣಗಾಕಿದ್ದೆ ಸ್ವಲ್ಪ ಬಿಸಿಯಾಗಲಿ ಅಂತ ಹೇಳ್ಬಿಟ್ಟು. ಇನ್ನು ಅಂಗಡಿಯಿಂದ ತೊಗೊಂಬಂದಿದ್ವಲ್ಲ, ಇದರಲ್ಲೂ ಕಲ್ಲು ಏನಾದರೂ ಇರುತ್ತೆ, ಇನ್ನು ಮುದ್ದೆ ತಿನ್ಲಿಕ್ಕೆ ಹೋದ್ರೆ ಹಂಗೆ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸಹಿತ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಲ್ಲಾಗಿ ಸಿಕ್ಬಿಟ್ರೆ ತಿನ್ನಲಿಕ್ಕೆ ಆಗೋದಿಲ್ವಲ್ಲ, ಹಂಗಾಗಿ. ಇನ್ನು ಗಗನ್ಗೆ ಕೈ ಬೇರೆ ಏಟಾಗಿದೆಯಲ್ವಾ, ಅವನು ಮಿಲ್ ಮಾಡಿಸ್ಕೊಬರೋಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ದ. ಹಂಗಾಗಿ ಇವತ್ತು ಕ್ಲೀನ್ ಮಾಡ್ಕೊಂಬಿಡೋಣ, ಸ್ವಲ್ಪ ಬಿಸಿಲು ಬೇರೆ ಇತ್ತು, ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಬೇಕಾದ್ರೆ ಯಾವಾಗ ಬೇಕಾದ್ರೂ ಬಿಡಿಸ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ನಾವು ಈ ಮೆಂತ್ಯದ ಹಿಟ್ಟು ಮಾಡಲಿಕ್ಕೆ ಎಲ್ಲನೂ ಸಮ ಪ್ರಮಾಣದಲ್ಲೇ ತೊಗೋತೀನಿ. 1 kg ಅಕ್ಕಿ, 1 kg ಗೋಧಿ, 1 kg ಮೆಂತ್ಯ ಕಾಳು, 1 kg ಕರಿ ಉದ್ದಿನಬೇಳೆ, ಇದು 4ನೂ ನೀಟಾಗಿ ಸಮ ಪ್ರಮಾಣದಲ್ಲಿ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಒಣಗಿಸಿ ಕ್ಲೀನ್ ಮಾಡ್ಕೊಂಬಿಟ್ಟು ಮಿಲ್ಲು ಕೊಟ್ಟರೆ ಪೌಡ್ರ್ ಮಾಡಿಕೊಡ್ತಾರೆ. ಇನ್ನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೀರಿಟ್ಬಿಟ್ಟು ಮುದ್ದೆ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತೀವಿ ನಮ್ಮ ಕಡೆ. ಸ್ವಲ್ಪ ಜನ ಸಾಂಬಾರನ್ನು ಕೂಡ ಹಾಕ್ಕೊಂಡು ತಿಂತಾರೆ. ನನಗೆ ಸಾಂಬಾರಲ್ಲಿ ಇಷ್ಟ ಆಗಲ್ಲ, ತುಪ್ಪದಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ತುಪ್ಪ ಹಾಕ್ಕೊಂಡು ತಿಂತೀನಿ. ಇದು ಬಾಣಂತಿಯರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಗುಗೂ ಅಷ್ಟೇ ಹಾಲು ತುಂಬಾ ಹೆಚ್ಚಾಗುತ್ತೆ ಇದನ್ನು ತಿಂದರೆ, ಮತ್ತು ಮಕ್ಕಳು ಗಟ್ಟಿಯಾಗಿರ್ತವೆ ಮತ್ತು ಬೇಗ ಶಕ್ತಿನೂ ಬರುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾವು ಇವಾಗ ಬಾಣತನದಲ್ಲಿ ಇದನ್ನು ತುಂಬಾ ತಿಂತೀವಿ. ಇನ್ನು ಯಶು ಮಲಗಿದ್ಲು, ಅವಳು ಕೂಡ ಎದ್ಲು. ಇನ್ನು ಶಿವು ಬಂದ್ರಲ್ವ, ಹಂಗಾಗಿ ಇನ್ನು ಎದ್ದಿದ ತಕ್ಷಣವೇ ಅವ್ರ ಅಪ್ಪನ ಹುಡುಕ್ತಾ ಇರ್ತಾಳೆ ಮನೆ ಒಳಗಡೆ ಎಲ್ಲ. ಇನ್ನು ಶಿವು ಕೂಡ ಕೆಲಸದಿಂದ ಬಂದ್ರಲ್ಲ, ಹಂಗಾಗಿ ನೋಡಿದ ತಕ್ಷಣವೇ ಹೋಗ್ಬಿಟ್ಲು. ಇನ್ನು ಅವಳಿಗೆ ಬುದ್ಧಿ ಚೆನ್ನಾಗಿ ಬರ್ತಾ ಇದೆ ಈ ನಡುವೆ. ಯಾರು ಅಪ್ಪ ಅಮ್ಮ ಅಂತ ಎಲ್ಲ ಹೇಳಿ ಕಂಡುಹಿಡಿತಾಳೆ. ಇನ್ನು ಶಿವು ಬರ್ತಾ ಫಿಶ್ಶು ಮತ್ತು ಚಿಕನ್ ತೊಗೊಂಬಂದ್ರು. ಮತ್ತೆ ಮಾರ್ಬಿಟ್ಟೆ, ನನಗೆ ಸಿಟ್ಟು ಬರ್ಸ್ಬೇಡ. ಒಂದು 5 ನಿಮಿಷ ಬತ್ತಿ ಸುಮ್ಮನೆ, ಒಂದು 5 ನಿಮಿಷ ಒಡಕೆ ಎಸ್ತೀನಿ. 5 ನಿಮಿಷ ಐಕೊಳ್ಳೋದು ಏನಕ್ಕೆ ಗೊತ್ತಾ, ನಿನಗೆ ಕೊಟ್ಟಿರೋದು ಏನಕ್ಕೆ ಗೊತ್ತಾ ಅದನ್ನ ಫಸ್ಟು. ಅದನ್ನ ಯಾವಾಗ್ಲೂ ಒಂದೊಂದು ಟೈಮ್ ಐಕೊಳ್ಳೋದಲ್ಲ ಕಣಮ್ಮ, ಪರ್ಮನೆಂಟಾಗಿ ಐಕಬೇಕು. ಮನೇಲಿ ಡೈಲಿ ಬತ್ತಿ ಗೊತ್ತಾ, ಡೈಲಿ ಐಕೊಂಡ್ರೆ ಅದು ಕಣ್ಣೊಂದು ಸೆಳೆತ ಕಾಣಂಗ್ ಮಾಡೋದದು ಗೊತ್ತಾ ನಿಂಗೆ? ಗೊತ್ತಿಲ್ಲ. ಎಲ್ಲಿ ಮಾಡಿದ್ದೆ? ಒಳಗೆ ಬಡಕ ಇಲ್ಲ, ಅಲ್ಲೇ ಮಾಡಿದ್ದೆ. ಇಲ್ಲಿ ಅವ್ರು ನೋಡ್ದಲ್ಲ, ಅಲ್ಲೊಂದು ಡಬ್ಬ ಅದೇ ಗೊತ್ತಾ ಈ ಕಡೆ, ಆ ಡಬ್ಬದಾಗ ತುಂಬಿದ್ದೀನಿ ನೋಡಿ ಎಲ್ಲಾನು. ಮನೇಲಿ ಯಶುನ ಬೇಕಾದ್ರೆ ಸುಧಾರಿಸ್ಬೋದು, ನಮ್ಮ ಅಮ್ಮನ ಸುಧಾರಿಸೋದು ತುಂಬಾ ಕಷ್ಟ. ದಿನ ನಮ್ಮಮ್ಮ ನಾನು ಜಗಳ ಮಾಡ್ತಾನೇ ಇರ್ತೀವಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲನೂ. ಅದು ಸುಮ್ಮನೆ ತಮಾಷೆಗಷ್ಟೇ. ಇನ್ನು ದಿನಕ್ಕೊಂದ್ಸರಿ ನಾನು ನಮ್ಮ ಅಮ್ಮನ ಬೈದೇ ಇದ್ರೆ, ಅವ್ರು ಬೈಸ್ಕೊಳ್ದೇ ಇದ್ರೆ ಅವ್ರಿಗೆ ಸಮಾಧಾನನೇ ಆಗೋದಿಲ್ಲ. ಇನ್ನು ಶಿವು ಬರಬೇಕಾದ್ರೆ ಯಶುಗೆ ಒಂದು ಟ್ರೈನ್ ಕೂಡ ತೊಗೊಂಬಂದಿದ್ರು. ಇನ್ನು ಮರ್ತ್ಬಿಟ್ಟು ಗಾಡಿಯಲ್ಲೇ ಬಿಟ್ಬಿಟ್ಟು ಬಂದಿದ್ರು, ಮತ್ತೆ ತೊಗೊಂಡು ಬಂದರು ಹೋಗಿ ಅದನ್ನು. ಅವಳಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ, ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ಶೆಲ್ ತೊಗೊಂಬಂದಿರಲಿಲ್ಲ, ಬರೀ ಕೀ ಕೊಟ್ಟರೆ ಹೋಗೋ ಅಂತ ತೊಗೊಂಬಂದಿದ್ರು. ಇನ್ನು ಶಿವು ಗಾಡಿ ಓಡಿಸೋವಾಗ ಕಣ್ಣಿಗೆ ಯಾವುದೇ ಥರ ಚಿಕ್ಕ ಮಕ್ಳದ್ದು ಆಟ ಸಾಮಾನು ಬಿದ್ರೂ ಯಶುಗೆ ಒಂದೊಂದು ತೊಗೊಂಡು ಬರ್ತಾನೆ ಇರ್ತಾರೆ ಡೈಲಿ. ಅವಳಿಗೆ ಆಟ ಸಾಮಾನು ಇಲ್ಲ ಯಾವುದೂ, ಹಂಗಾಗಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾಳೆ ಅಂತ. ಈ ಥರದ್ದು ಗಗನಿಗೂ ತಂದಿದ್ದೆ ಒಂದ್ಸರಿ, ಅಂದರೆ ಇಷ್ಟೊಂದು ಚೆನ್ನಾಗಿರೋ ತಂದಿತ್ತಿಲ್ಲ. ಈ ಥರ ಇದೆಲ್ಲ ಬಂದಿತ್ತಿಲ್ಲ, ಬಿಡ್ಜಿ ಗಿಡ್ಜಿ ಎಲ್ಲ ಬಂದಿತ್ತಿಲ್ಲ. ಮುರ್ದಾಕ್ತೀರಾ, ಆಟ ಆಡ್ತೀರಾ, ಏನ್ ಮಾಡ್ತೀರಿ? ಇನ್ನು ಯಶುಗಿಂತ ಶಿವನೇ ಚೆನ್ನಾಗಿ ಆಟ ಆಡ್ತಾರೆ. ಯಶುಗೆ ಏನು ಆಟ ಸಾಮಾನು ತೊಗೊಂಬಂದ್ರು ಫಸ್ಟು ಶಿವನೇ ಆಟ ಆಡ್ಬೇಕಾದ್ರಲ್ಲಿ ಎಲ್ಲನೂ ಹಾಕಿ ನೋಡ್ಬಿಟ್ಟು ಅವ್ರಿಗೆ ಸಮಾಧಾನ ಆಗೋವರೆಗೂ ಕೊಡೋದೇ ಇಲ್ಲ. ಟ್ರೈನ್ ಬಂದೈತೆ ನಿನಗೆ, ಆಯ್ತು ಅವಳಿಗಿನ್ನೂ ಗೊತ್ತಾಗಲ್ಲ ಅದು. ಟ್ರೈನು ಬತ್ತ, ಟ್ರೈನು ಕುತ್ಕೊಂಡಾಗ ಟ್ರೈನು ಅದೇ ಓಡ್ತದ. ಬಾಕ್ಸ್ ತೆಗಿಯೋಣ ಕಡೆ. ವಾವ್, ಟ್ರೈನ್ ನೋಡಿ ಒಂದು. ಕೀ ಕೊಡ್ಬೇಕು ತಾನೆ, ಮರ್ತ್ಬಿಟ್ಟಿದ್ದೀವಿ.
ಇಲ್ಲ ಚೂರು ಕೊಟ್ಬಿಟ್ಟು ನೋಡಿದೆ. ಈಗ ಹೋಯ್ತದೆ ಇಲ್ಲಿ ಅಲ್ಲಿ ನೋಡ ಇಲ್ಲಿ ನಂದೇ ನೋಡಿ ಇಲ್ಲಿ ಯಶೋ ಅಯ್ಯ ಅಲ್ಲಿ ನೋಡ ಬಿಡ್ದೆ ಇಲ್ಲಿ ಪಾಪ ಚಿನ್ನ ಅಲ್ಲಿ ನೋಡಲ್ಲಿ ಇಲ್ಲಿ ಟ್ರೈನ್ ನೋಡವ ಚಿನ್ನಮ್ಮ ದೂರದಲ್ಲಿ ಇಟ್ಕೊಳ್ಳ ಅವಳ. ಈ ಟ್ರೈನ್ ನೋಡಿ ಟ್ರೈನ್ ಕೆಚ್ಚು ಅಲ್ಲಿ ನೋಡ ಟ್ರೈನ್ ನೋಡಿ ಇಲ್ಲಿ ಇಲ್ಲಿ ಯಾಕ ರಿಯಾಕ್ಟೇ ಮಾಡ್ತಾ ಇಲ್ಲ ನಿಲ್ಗಣ ನಿರಂಗೈತೆ. ನಿದ್ದೆ 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 ಅದು ಬೋಗಿನೂ ಹಾಕೋದ್ಕೆ ತಡಿ ಫಸ್ಟು ನೋಡಿದೆ. ಈ ಶೆಲ್ ಹಾಕೋ ಥರ ತಗೊಬಂದರೆ ಬೇಗನೆ ಶೆಲ್ಲು ವೀಕ್ ಆಗಿಬಿಡುತ್ತೆ ಮತ್ತು ಅದು ವೇಸ್ಟ್ ಆಗುತ್ತೆ. ಆಗಲೆಲ್ಲ ಶೆಲ್ ತೊಗೊಂಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೀ ಕೊಟ್ಟರೆ ಮುಂದಕ್ಕೆ ತೊಗೊಬಂದಿದ್ದಾರೆ. ಅದು ಪ್ರೆಜರು ಸ್ವಲ್ಪ ಕಡಿಮೆ ಇರೋಂಗಿದೆ, ಹಂಗಾಗಿ ಅದು ನಿಧಾನಕ್ಕೆ ಹೋಗ್ತಿದೆ. ಇನ್ನು ಯಶುಗೆ ಇದು ಆಟ ಆಡಲಿಕ್ಕೆ ಇವಾಗ ಆಗೋದಿಲ್ಲ, ಅವಳಿಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಕಿತ್ತಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಮೇಲೆ ಎತ್ತಿಡ್ತಾ ಇದ್ದೀನಿ. ಅವಳು ಸ್ವಲ್ಪ ದೊಡ್ಡವಳಾದ್ಮೇಲೆ ಕೊಟ್ಟರೆ ಅವಳು ಆಟ ಆಡ್ತಾಳೆ. ಹಂಗಾಗಿ ಇವಾಗ ಅವಳಿಗೆ ಅದು ಏನು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಏನೋ ಹೋಗ್ತಿದೆ ನೋಡಬೇಕು, ಕಿತ್ತಿ ತೆಗ್ದು ಹೊಡಿಬೇಕು ಅಷ್ಟೇ ಅವಳಿಗೆ ಗೊತ್ತಾಗುತ್ತೆ. ಹಂಗಾಗಿ ಇದನ್ನು ಮೇಲೆ ಎತ್ತಿಟ್ಬಿಡ್ತೀನಿ ಇವಾಗ. ಮೀನಲ್ಲಿ ಏನು ಮಾಡ್ಬೇಕೆ? ಏನು ಮಾಡ್ತೀನಿ ನೋಡಿ ಅಲ್ಲ ಸಾರು ಮಾಡ್ಕೊತೀಯ ಏನು ಮಾಡ್ಕೊತೀಯ? ಕಬಾಬ್ ಸಾಂಬಾರು ತಿಂತೀನಿ ನಾನು. ಸಾಂಬಾರ ಎರಡಕ್ಕೂ ಒಂದೇ ಖಾರ ತಾನೆ? ಎರಡಕ್ಕೂ ಸಾಂಬಾರು ಬೇಕಾ ನಿಮಗೆ? ಮೀನು ಸಾರು ಇದನ್ನೇ ಒಂಚೂರು ಇಕ್ಕೊಂಬಿಟ್ಟು ಅದರಲ್ಲೇ ಸಾರು ಮಾಡ್ಕೊಳ್ಳೋಣ ಅಂತಿದ್ದೆ. ಸರಿ ಹಂಗೆ ಮಾಡು. ಮೀನು ಸಾರು ಯಾರು ಉಣ್ಣಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಆಯ್ತದೆ. ಸರಿ ಹಂಗೆ ಮಾಡು. ಫಸ್ಟಿಗೆ ಚಿಕನ್ ಸಾರು ಮಾಡು. ಹ್ಞೂ ಎಲ್ಲ ಎರಡೂ ಖಾರ ಒಟ್ಟಿಗೆ ಆಡ್ಸ್ಕೊಂಡ್ಬಿಡ್ತೀನಿ ಮತ್ತೆ. ಹ್ಞೂ ತಾಂಬ ಟೊಮೊಟೊ ಸತ್ತೋಗೈತೆ. ನೋ ಗಗನ, ಕೊತ್ತಂಬರಿ ತಾಂಬ ಅಂದ್ರೆ ಕರಿಬೇವು ತಂದಿದ್ಯಲ್ಲ. ಕೊತ್ತಂಬರಿ ಇದ್ರ ಟೊಮೊಟೊ ಎಸ್ಬಿಡು, ಈರುಳ್ಳಿ ಬೇಕು. ಇನ್ನು ನನ್ನ ಫೋನಲ್ಲಿ ಸ್ಕ್ರೀನು ಆಫ್ ಆಗಿಬಿಡುತ್ತೆ. ನಾನು ವೀಡಿಯೋನ ನೋಡಿಕೊಂಡೇ ಇಲ್ಲ, ಬರೀ ಈರುಳ್ಳಿ ಕಟ್ ಮಾಡೋದೇ ಬಂದ್ಬಿಟ್ಟಿದೆ, ಫೇಸೇ ತೋರಿಸಿಲ್ಲ ಅದರಲ್ಲಿ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಆಲ್ರೆಡಿ ಅರ್ಧ ವೀಡಿಯೋ ಆಗ್ಬಿಟ್ಟಿತ್ತು ಅಂತೇಳಿ ಹಂಗೆ ಆಗ್ತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನು ಫಿಶ್ ಕಬಾಬ್ ಮಾಡ್ಕೊಂಬಿಟ್ಟು ಕೋಳಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಇನ್ನು ಫಿಶ್ನ ನಾನು ಅಷ್ಟಾಗಿ ಕ್ಲೀನ್ ಮಾಡಲ್ಲ, ಎಲ್ಲೋ ಅಪರೂಪ ಕ್ಲೀನ್ ಮಾಡೋದು, ಶಿವನೇ ಕ್ಲೀನ್ ಮಾಡಿಕೊಡ್ತಾರೆ. ಇನ್ನು ಅಡುಗೆ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ಇಬ್ಬರು ನಿಂತ್ಕೊಂಡು ಕೆಲಸ ಮಾಡಲಿಕ್ಕೂ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ. ಫಸ್ಟು ಮನೆ ಖಾಲಿ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ನಾನು. ನೋಡಬೇಕು, ನಮ್ದು ಇನ್ನೂ ಲೀಸು 2 ತಿಂಗಳು ಇದೆ ಖಾಲಿ ಮಾಡಲಿಕ್ಕೆ. ಓನರ್ ಹತ್ರ ಮಾತಾಡಿ ನೋಡಬೇಕು, 2 ವರ್ಷ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ವಿ. ಹಂಗಾಗಿ ಇನ್ನು ನನ್ನ ತಮ್ಮನ ಮಕ್ಕಳು ಫಿಶ್ಶು ಕಬಾಬ್ ತಿಂತಾರೆ, ಸಾಂಬಾರಲ್ಲಿ ತಿನ್ನೋದಿಲ್ಲ. ಹಂಗಾಗಿ ಕಬಾಬು ಮತ್ತು ಚಿಕನ್ ಸಾಂಬಾರು ಮಾಡಿಬಿಟ್ರೆ ಇಡ್ಲಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀವಿ. ಇನ್ನು ಕೆಳಗಡೆ ಮನೆಯಲ್ಲಿ ನಮ್ಮೂರ ಕಡೆಯವರೇ ಇದ್ದಾರೆ, ಅವರು ಟ್ವಿನ್ಸು ಹೆಣ್ಮಕ್ಳಿದ್ದಾರೆ. ಇನ್ನು ನನ್ನ ತಮ್ಮನ ಮಕ್ಕಳು ಅವ್ರ ಜೊತೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಸೆಟ್ಲಕ್ಕಾಕಿ ಆಟ ಆಡ್ತಾಯಿದ್ರು. ಗಗನ್ನು ಸ್ವಲ್ಪ ಯಶುನ ಆಟ ಆಡಿಸ್ಕೊಂಡು ಅಮ್ಮನ ಜೊತೆ ಇಲ್ಲೇ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದ. ಇನ್ನು ಯಶು ಕೂಡ ತುಂಬಾ ಹಠ ಮಾಡ್ತಾಯಿದ್ದು, ನಿದ್ದೆ ಬಂದುಬಿಟ್ಟಿತ್ತು ಮಲ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದು ಕಾಲಿಟ್ಕೊಂಡು ಎತ್ಕೊ ಅಂತೇಳಿ ತುಂಬಾ ಹಠ ಮಾಡ್ತಾಯಿದ್ಲು. ಇನ್ನು ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಚಿಕ್ಕದಾಗಿ ಅಡುಗೆ ಮನೆ ಇರೋದ್ರಿಂದ ಎಣ್ಣೆ ಪಣ್ಣೆ ಏನಾದರೂ ಬಿದ್ದುಬಿಟ್ರೆ, ಬಿಸಿ ಏನಾದರೂ ಬಿದ್ದುಬಿಟ್ರೆ ಅಂತ ಹೇಳ್ಬಿಟ್ಟು ಅವಳನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಶಿವಿಗೆ ಮೀನು ಕ್ಲೀನ್ ಮಾಡ್ತಾ ಇರು ಅಂತ ಹೇಳ್ಬಿಟ್ಟು ಹೋದೆ. ಯಶುನು ಕೂಡ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಬಂದಿದ್ದೀನಿ. ಇನ್ನು ಗಗನ್ ಕೂಡ ನಾನು ಮಲ್ಕೋತೀನಿ ಅಂತ ಅಂದ, ಅವನು ಮಲ್ಕೊಂಡಿದ್ದಾನೆ. ಇನ್ನು ಹುಡುಗರನ್ನು ಕರೆದ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ತುಂಬಾ ಕೂಗಿದೆ. ಅವ್ರು ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಇನ್ನು ಅವ್ರ ಮನೆ ಹತ್ರನೂ ಚಿಕ್ಕ ಮಕ್ಕಳು ಯಾರೂ ಇಲ್ಲ ಅವ್ರಿಗೆ ಆಟ ಆಡಲಿಕ್ಕೆ. ಇನ್ನು ಅವ್ರಿಗೂ ಸ್ಕೂಲ್ ಕೂಡ ಶುರುವಾಗ್ಬಿಟ್ಟಿದೆಯಲ್ವ, ಹಂಗಾಗಿ ಇವತ್ತೊಂದು ದಿನ ಅಲ್ವಾ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೀನಿ. ಏನು ಅವ್ಳಿಗೆ ಕೇಳೋಕ್ಕೆ ಹೋಗಿಲ್ಲ, ಅವ್ರ ಪಾಡ್ಗೆ ಅವ್ರು ಆಟ ಆಡ್ತವ್ರೆ. ಇನ್ನು ಫಿಶು ಕಬಾಬ್ ಮಾಡಿದ್ಮೇಲೆ ಕರೆಯೋಣ, ಬಿಸಿದು ತಿಂತಾರೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ತಮ್ಮಗೂ ಕೂಡ ಫೋನ್ ಮಾಡಿದ್ದೆ, ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಇವಾಗ ರೆಡಿ ಮಾಡಿರೋ ಅಂತ ಹೇಳ್ದ. ಹಂಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂತೇಳಿ ಯಶು ನಾನು ರೆಡಿ ಮಾಡ್ಕೋತಾ ಇದ್ದೀವಿ. ಇನ್ನು ಯಶು ಮಲ್ಕೊಂಡಿದ್ಲಲ್ಲ, ಇನ್ನು ಎದ್ದಿದ ತಕ್ಷಣವೇ ಅವಳು ಸ್ವಲ್ಪ ಬಿಸಿನೀರು ಕೇಳ್ತಾಳೆ. ಹಂಗಾಗಿ ಇವಾಗಲೇ ಆರಿಸ್ಬಿಟ್ಟು ಸ್ವಲ್ಪ ಬಾಟ್ಲಿಗೆ ಹಾಕಿ ಇಟ್ಬಿಡೋಣ ಅಂತೇಳಿ ಇಟ್ಟೆ. ಅವಳಿಗೆ ಲೋಟದಲ್ಲಿ ಇನ್ನೂ ಅಷ್ಟು ಕುಡಿಯೋಕ್ಕೆ ಬರಲ್ಲ, ಚಿಲ್ಕೊಂಡು ಕುಡಿತಾ ಇರ್ತಾಳೆ. ಇನ್ನು ಬಾಟ್ಲಲ್ಲಿ ಅಭ್ಯಾಸ ತಪ್ಪಿಸ್ಬಿಟ್ಟು ಲೋಟದಲ್ಲೇ ಕುಡಿಸೋದು ಅಭ್ಯಾಸ ಮಾಡಬೇಕು ಅವಳಿಗೆ. ಬಾಟ್ಲಲ್ಲಿ ಕೊಡಬೇಡಿ, ಪಾಯ್ಸನ್ ಆಗುತ್ತೆ ಅಂತ ಹೇಳ್ತಾರೆ, ಇನ್ಫೆಕ್ಷನ್ ಕೂಡ ಆಗುತ್ತಂತೆ. ಡಾಕ್ಟ್ರು ಹೋಸತಿ ಯಶುಗೆ ಹುಷಾರಿಲ್ದರೆ ಅಡ್ಮಿಟ್ ಮಾಡಿದಾಗಲೇ ಹೇಳಿದರು. ಅದನ್ನು ಸ್ವಲ್ಪ ಬಿಡಿಸ್ಲಿಕ್ಕೆ ಅವಳಿಗೆ
ತುಂಬ ಇವಾಗ ಸರಿ ಬೇರೆ ತಿನ್ನೋದ್ರಿಂದ ಅವಳಿಗೆ ನೀರು ಕುಡಿಸ್ಲೇಬೇಕು, ಇಲ್ಲ ಅಂತಂದರೆ ಡೈಜೆಷನ್ ಆಗೋದಿಲ್ಲ. ಬಾತ್ರೂಮ್ಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟಪಡ್ತಾಳೆ. ಹಂಗಾಗಿ ಸ್ವಲ್ಪ ದಿವಸ ಬಾಟ್ಲಲ್ಲೇ ಕುಡಿಸೋಣ ಅಂತ ಹೇಳ್ಬಿಟ್ಟು ಕುಡಿಸ್ತಾ ಇದ್ದೀನಿ. ನಾನು ಇನ್ನು ಈ ಕೋಳಿಯಲ್ಲಿ ಈರುನ್ ತೊಳೆ ಮತ್ತು ಗುಂಡಿಗೆ ಮತ್ತು ಕೋಳಿದು ಕೊಕ್ಕು ಬರುತ್ತಲ್ಲ ಅದನ್ನೆಲ್ಲ ಸಾಂಬಾರ್ಗೆ ಹಾಕೋದಿಲ್ಲ. ಈ ಥರ ಕಬ್ಬಿಣದೊಂದು ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಂಗೆ ಗ್ಯಾಸ್ ಮೇಲೆ ಬೇಯಿಸ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಕೂಡ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಂದರೆ ಸಾಂಬಾರಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಈ ಸುಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಶಿವು ಕೂಡ ಫಿಶ್ನ ಸಣ್ಣದಾಗಿ ಕಟ್ ಮಾಡ್ತೀನಿ, ಸ್ವಲ್ಪ ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಿದ್ದಾರೆ. ಇದು ಜಿಲೇಬಿ ಮೀನಂತೆ, ತುಂಬಾ ಚೆನ್ನಾಗಿತ್ತು, ತುಂಬ ಫ್ರೆಶ್ಶಾಗಿ ಕೂಡ ಇತ್ತು ಅಂತೇಳಿ ತೊಗೊಂಡು ಬಂದಿದ್ರು. ಇಲ್ಲಿ ಒಂದು ಕಡೆ ನಾನು ಕೋಳಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ನಾನು ಈ ಥರ ಪಾನಿ ಇಟ್ಕೊಂಬಿಟ್ಟು ಇದನ್ನು ಎಲ್ಲಿ ಬೇಯಿಸ್ಕೊಬಿಡ್ತೀನಿ. ಈ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಮಾಡಿ. ಇನ್ನು ಶಿವು ಕೆಲಸದಿಂದ ಬಂದಿದ್ರಲ್ಲ, ತುಂಬಾ ಹೊಟ್ಟೆ ಹಸಿತಿದೆ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು ಆಗಿತ್ತು ಅಂತ ಹೇಳ್ಬಿಟ್ಟು ಇಡ್ಲಿನೂ ಕೋಳಿ ಸಾಂಬಾರು ಸಹಿತ ಇಬ್ಬರು ಕುತ್ಕೊಂಡು ತಿಂತಾಯಿದ್ದೀವಿ. ಇನ್ನು ಅಮ್ಮ ಹುಡುಗರುಗಳು ಎಲ್ಲ ಮಲ್ಕೊಂಬಿಟ್ಟಿದ್ರು, ಅವರು ಎದ್ಮೇಲೆ ಅವ್ರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾವಿಬ್ಬರೇ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಹುಡುಗರು ಕೂಡ ಎದ್ದೇಳ್ತಾ ಇದ್ರು. ಇನ್ನು ಅಮ್ಮ ಕೂಡ ನಾನು ಇವಾಗ ಊಟ ಮಾಡೋದಿಲ್ಲ, ಇನ್ನು ಸಂಜೆಗೆ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಹುಡುಗರಿಗೂ ಕೂಡ ಊಟ ಮಾಡಿಸಿ ಇನ್ನು ನನ್ನ ತಮ್ಮ ಬಂದು ಕರ್ಕೊಂಡು ಹೋದ ಅವ್ರನ್ನ. ಇನ್ನು ಅಮ್ಮ ತಲೆ ಬಾಚ್ಕೊಡ್ತೀನಿ, ಸ್ವಲ್ಪ ತಲೆ ಎಲ್ಲ ಕಡಿತೈತೆ ಅಂತ ಹೇಳ್ಬಿಟ್ಟು ಬಾಚ್ಕೊತಾ ಇದ್ರು. ನಾನು ಏನೇನಾದರೂ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಡ್ತಾ ಇದ್ದೆ. ಅವ್ರಿಗೆ ಸರಿಯಾಗಿ ಕಣ್ಣು ಸ್ವಲ್ಪ ಕಾಣಲ್ಲ ಈ ನಡುವೆ, ಅದಕ್ಕೆ ಸ್ಪೆಕ್ಸ್ ಕೂಡ ಹಾಕ್ಸಿದ್ದೀವಿ. ಇನ್ನು ಅಕ್ಕಿ ಸ್ವಲ್ಪ ನೀಟಾಗಿ ಒಣಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತೆ ಒಣಗಾಕಿದ್ರು ಅಕ್ಕಿನ. ಇನ್ನು ಸ್ವಲ್ಪ ಅರಿಶಿನ ಕೂಡ ಇತ್ತು, ಯಶುಗೆ ಹಾಲ್ಗೆ ಮಿಕ್ಸ್ ಮಾಡಿ ಕುಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹಸಿದು ಅರಿಶಿನ ಕೂಡ ತರಿಸ್ಕೊಂಡಿದೆ. ಅದು ಸ್ವಲ್ಪ ಮೊಳಕೆ ಬಂದುಬಿಟ್ಟಿತ್ತು, ನೋಡಿಕೊಂಡೇ ಇರಲಿಲ್ಲ. ಈ ನಡುವೆ ಮಳೆ ಬರ್ತಿದೆಯಲ್ವ, ಹಂಗಾಗಿ ಸರಿಯಾಗಿ ನೋಡಿಕೊಂಡೇ ಇಲ್ಲ, ಅದನ್ನು ಕೂಡ ಒಣಗಾಕಿದ್ದೀನಿ. ಇನ್ನು ಅಮ್ಮಂಗೆ ಕಣ್ಣು ಕಾಣಿಸೋದಲ್ದಲೆ ಕಿವಿನೂ ಸಹಿತ ಸರಿಯಾಗಿ ಕೇಳಿಸೋದಿಲ್ಲ. ನಾನೇ ಒಂದು ಹೇಳಿದ್ರೆ ಅವರೇ ಒಂದು ಮಾಡ್ತಾರೆ. ನಾನು ಹೇಳ್ತಾನೆ ಇದ್ದೀನಿ ಗ್ಲಾಸ್ನ ಅದರಲ್ಲಿ ಒರೆಸ್ಬಾರ್ದು, ರಫ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವರು ಇಲ್ಲ ಇದರಲ್ಲೇ ಒರೆಸ್ಬೇಕು, ಕಾಟನ್ ಬಟ್ಟೆ ಇದು ಅಂತ ಹೇಳ್ತಾರೆ. ಗ್ಲಾಸ್ ಒರೆಸ್ಲಿಕ್ಕೆ ಅಂತಲೇ ಒಂದು ಟಿಶ್ಯೂ ಕೊಟ್ಟಿರ್ತಾರೆ, ಅದರಲ್ಲಿ ಒರೆಸ್ಬೇಕು, ಇಲ್ಲ ಅಂತಂದರೆ ಎಲ್ಲ ಗಾರ್ ಥರ ಆಗ್ಬಿಟ್ಟು ಬ್ಲರ್ ಆಗುತ್ತೆ, ಸರಿಯಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ಅದು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ನಮ್ಮಮ್ಮ ಒಂಥರ ಈ ನಡುವೆ ಚಿಕ್ಕ ಮಕ್ಕಳು ಥರ ಆಗ್ಬಿಟ್ಟಿದ್ದಾರೆ, ವಯಸ್ಸು ಆಯ್ತಾ. ಇನ್ನು ಅಪ್ಪ ಬೇರೆ ತಿರೋದ್ರಲ್ವ, ಹಂಗಾಗಿ ಏನಾದ್ರು ಹೇಳಿದ್ರೆ ಅಳ್ತಾರೆ ಅಂತ ಹೇಳ್ಬಿಟ್ಟು ಸರಿ ಬಿಡು ಅತ್ತಗೆ ನೀನು ಹೇಳ್ದಂಗೆ ಮಾಡು ಅಂತೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಇನ್ನು ಹುಡುಗರೆಲ್ಲ ಹೊರಟೋದ್ರಲ್ವ, ಬೇಜಾರಾಗ್ತೈತೆ ಮನೆ ಒಳಗಡೆ ಇರೋಕ್ಕೆ. ಹಂಗಾಗಿ ನಾನು ಸ್ವಲ್ಪ ಮೇಲ್ಗಡೆ ಬಂದು ಕೂತಿದ್ದೀನಿ. ಇನ್ನು ಯಶು ಕೂಡ ಎದ್ಲು. ಅಮ್ಮ ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಅಕ್ಕಿ ಒಣ ಹಾಕಿದ್ರಲ್ಲ, ಹಂಗಾಗಿ ಆಟ ಆಡಿಸ್ತವ್ರೆ. ಯಶು ಎಷ್ಟು ಚೆನ್ನಾಗಿ ಮೆಟ್ಲು ಹತ್ಕೊಂಡ್ಬರ್ತಾವಳೆ ಅಂತ ನೋಡ್ತಾ ಇರ್ಬೋದು. ನನಗೆ ಗೊತ್ತೇ ಇಲ್ಲ ಅವಳು ಇಷ್ಟು ಚೆನ್ನಾಗಿ ಮೆಟ್ಲು ಹತ್ತುತ್ತಾಳೆ ಅಂತ ಅಂದ್ಬಿಟ್ಟು. ಇವತ್ತು ಸುಮ್ಮನೆ ಬಿಟ್ಟರು ಅಮ್ಮ ನೋಡೋಣ ಅಂತ ಹೇಳ್ಬಿಟ್ಟು ಮೆಟ್ಲು ಹತ್ತಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಇವಳು ನೋಡ್ಕೋಬೇಕು, ತುಂಬಾ ಕಷ್ಟ ಇಲ್ಲ ಅಂತ ಅಂದರೆ ಯಾವಾಗ ಎಲ್ಲಿ ಮೆಟ್ಲು ಹತ್ಬಿಡ್ತಾಳೆ ಅಂತಲೇ ಗೊತ್ತಾಗೋದಿಲ್ಲ. ಇನ್ನು ನಮ್ಮ ಮನೆ ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ಮೆಟ್ಲುಗಳು ತುಂಬಾ ಮೇಲ್ಗಡೆಗೆ ಕೆಳಗಡೆಗೆ ಎರಡು ಕಡೆಗೂ ಇದೆ. ಇವತ್ತು ನೋಡಿದ್ರೇ ಭಯ ಆಗ್ಬಿಡ್ತು ನನಗೆ ಇವಳು ಹತ್ತಿದ್ದು ನೋಡಿ. ಇನ್ನು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಹಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.